ಈಗ ನೀವೆಲ್ಲ ಯೋಚನೆ ಮಾಡಬೇಕು. ಸಮಾಜ ಸಂಘಟನೆ ಆಗಿರೋದ್ರಿಂದ ನಾನು ಅಲ್ಲಿ ಹೋದೆ. ಆ ಹೆಣ್ಣು ಮಗು ಹಿಂದೆ ನಿಂತೆ ಶತಾಯಗತಾಯ ಆ ಹುಡುಗಿಗೆ ನ್ಯಾಯ ಕೊಡಿಸೋವರೆಗೂ ಕೂಡ ಎಲ್ಲಿವರೆಗೂ ಆಗಲಿ ನಾನು ಹೋರಾಟ ಮುಂದೆ ಮಾಡ್ತೇನೆ ಅಂತ ಮಾಡಿ ಬಂದೆ. ಇದು ಯಾಕೆ ಅಂತ ಹೇಳಿದ್ರೆ ಸಂಘಟನೆ ಸಮಾಜ ಅನ್ನೋ ಪ್ರೀತಿ ಇದ್ರೆ ಮಾತ್ರನೇ ಅದು ನಿಮ್ಮ ಬಾಳಲ್ಲಿ ಆಗಬಾರ್ದು. ಹೆಣ್ಣು ಮಕ್ಕಳು ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಆ ಹುಡುಗಿ ಓದಿರೋದು BSc. ಅದಕ್ಕೆ ನಾನೇ ಪುತ್ತೂರಿಗೆ ಹೋಗ್ಬಿಟ್ಟು ಅಲ್ಲಿ ಹೋರಾಟ ಮಾಡಿದವ್ರಿಗೆಲ್ಲರಿಗೂ ನಮಸ್ಕಾರ ಮಾಡಿ ದಯಮಾಡಿ ಆ ಯಪ್ಪನ್ನ ಕೈ ಮುಗಿತೀನಿ. ಅವ್ರ ತಂದೆನ ಮದುವೆ ಮಾಡಿಸ್ಬಿಡಿ, ಅವ್ರದೇ ಜೈಲಲ್ಲಿ ಇರೋದು ಬೇಡ. ಒಂದು ವೇಳೆ ಏನಾದ್ರು ಆದ್ರೆ ನಾನು ಕಾಲಿಗೆ ಬಿಡ್ತೀನಿ ಅಂತ ಹೇಳಿದೆ ಹುಡುಗನ ಅಪ್ಪನಿಗೆ. ನಾನೇ ಕಾಲಿಗೆ ಬಿಡ್ತೀನಿ ಹಿಂದೆ. ಅದಕ್ಕೆ ನಮ್ಮ ಸಮಾಜದವರೆಲ್ಲ ಗರಂ ಮಾಡ್ಬಿಟ್ರು ನನಗೆ. ಮಾಡಿರೋದು ತಪ್ಪವರು, ನೀವು ನಮ್ಮ ಸಮಾಜದ ನಾಯಕರು, ನೀವ್ಯಾ ಕಾಲಿಗೆ ಬೀಳ್ಬೇಕು ಅಂದ್ರು. ನಾನು ಅಂದೆ, ದಡ್ಡ, ನಾನು ಒಬ್ಬ ಅವ್ರ ಅಪ್ಪನ ಕಾಲಿಗೆ ಬೀಳೋದ್ರಿಂದ ಆ ಎರಡು ಸಂಸಾರಗಳು ಒಂದಾಗತ್ತೆ ಅಂದ್ರೆ ಅವ್ರ ಅಪ್ಪನಿಗೆ ಕಾಕನ ಕಾಲಿಗೆ ಬಿಡ್ತೀನಪ್ಪ ಅಂದ್ರೆ ನಾನು. ಅದಕ್ಕೆ ಹೆಣ್ಣು ಮಕ್ಕಳು ಹುಷಾರಾಗಿರ್ಬೇಕು, ಸಮಾಜದ ಒಳಗಡೆ ಇರಬೇಕು, ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇತ್ತೀಚೆಗೆ ನಡೀತಾ ಇರೋ ವಿಚಾರಗಳನ್ನು ನೋಡಿದ್ರೆ ತುಂಬಾ ಕಷ್ಟವಾದಂತ ಸ್ಥಿತಿನಲ್ಲಿ ಹೆಣ್ಮಕ್ಳು ಇರ್ತಾರೆ. ಅದರಿಂದ ಈ ಮಾತು ಹೇಳ್ತೇನೆ, ಸಂಘಟನೆ ಒಳಗಡೆ ಇದ್ರೆ ನೀವು ಎಲ್ಲವೂ ಕೂಡ ದೊರಕುತ್ತೆ ಅಂತ. ಈಗ ನೀವೆಲ್ಲ ನೀವೆಲ್ಲ ಓದಿರುವಂತ ಮಕ್ಕಳಿದ್ದೀರಿ. ಈಗ ಮಕ್ಕಳಿಗೆ ನಾನು ಹೇಳ್ತೇನೆ, ಒಂದು ಸಣ್ಣ ಪಾಠನೇ ನಿಮಗೆ, ನೀವು ತಿಳ್ಕೋಬೇಕು. ಭಾರತ ದೇಶದಲ್ಲಿ ಹಿಂದುಳಿದ ವರ್ಗ ಅಂತ ಇದೆ. ಇದು ರೆಕಾರ್ಡ್ ಇದು, ನೀವೆಲ್ಲ ತಕೊಂಡು ಓದ್ಬೇಕು ಮಕ್ಕಳು. ನೀವು ಓದಿದಾಗಲೇ ಗೊತ್ತಾಗೋದು ನಾನು ಯಾವ ಉದ್ದೇಶಕ್ಕೆ ಹೋರಾಟ ಮಾಡ್ತೀನಿ ಅಂತ. ಓದಿನ ದಿನ ಕೂತ್ಕೊಂಡು ಎಲ್ಲೋ ಅರ್ಧ ಬೈಕ್ ಟೀ ಕುಡಿದ್ಬಿಟ್ಟು ಪಂಚಾಯತಿ ಕಟ್ಟಲ್ಲಿ ಮಾಡಿದ್ರೆ ಇದೆಲ್ಲ ಗೊತ್ತಾಗೋದಿಲ್ಲ. ಇದು ಗೊತ್ತಾಗೋದಿಲ್ಲ. ಇದು 50% ಬ್ಯಾಕ್ವರ್ಡ್ ಕ್ಲಾಸ್ಗೆ ರಿಸರ್ವೇಶನ್ ಇದೆ. 50% ಇದೆ 100% ಅಲ್ಲಿ. ಆ 100% ಅಲ್ಲಿ ಇದು ನಾನು ಯಾಕೆ ಇಟ್ಕೊಂಡು ಹೋಗ್ತೀನಿ ಅಂದ್ರೆ ನಿಮಗೆ ಗೊತ್ತಿರಲಿ, ನಾನು ದಾಖಲೆ ಮೂಲಕ ಹೇಳ್ತಾ ಇದ್ದೀನಿ ಅಂತ. ಇದರಲ್ಲಿ ಪರಿಶಿಷ್ಟ ಪಂಗಡಕ್ಕೆ 3%, ಈಗ 4%, ಪರಿಶಿಷ್ಟ ಜಾತಿಗೆ 15%, ಇತರ ಹಿಂದುಳಿದ OBCಗೆ 32%. ಆ OBCಗೆ ಲೆಕ್ಕ ಹಾಕೊಂಡ್ರೆ ವರ್ಗ 1 4%, ವರ್ಗ 2 ನಲ್ಲಿ 15%. ಇಲ್ಲಿ ನಾವು ಬಂದಿಲ್ಲೋಣ. ಬ್ಯಾಕ್ವರ್ಡ್ ಕ್ಲಾಸ್ OBC 2 ನಲ್ಲಿ ನಾವೆಲ್ಲ ಇದ್ವಿ. ಹಿಂದುಳಿದ ವರ್ಗ ಕ್ಯಾಟಗರಿ 2ರಲ್ಲಿ ನಾವಿದ್ದೀವಿ. ಇದರಲ್ಲಿ 15% ಮೀಸಲಾತಿ ಇದೆ. ಈ 15% ಮೀಸಲಾತಿನಲ್ಲಿ 102 ಜಾತಿ ಇದೆ. 102 ಜಾತಿ ಒಳಗಡೆ ನಮ್ದು ಒಂದು ಜಾತಿ ಇದೆ. ಅಲ್ಲಿಗೆ 101 ಜಾತಿ ಬೇರೆ, ಒಂದು ಜಾತಿ ನಮ್ಮ ಸೇರಿಸಿದ್ರೆ 102 ಜಾತಿ. ಅಲ್ಲಿಗೆ 15% ಅಲ್ಲಿ ನಾವು 102 ಜಾತಿ ಒಳಗಡೆ ಮೀಸಲಾತಿ ತಗೋಬೇಕು. ಆಗತ್ತಾ? ಆಗಲ್ಲ. ಇದು ಇದು ಇನ್ನು 100 ವರ್ಷ ಹೋದರೂ ನಾವು ತಗೊಳಕ್ಕಾಗೋದಿಲ್ಲ. ಯಾಕಂದ್ರೆ 101 ಜಾತಿನಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಸಮಾಜಗಳಿದೆ. ಉದಾಹರಣೆ ಕುರುಬ ಸಮಾಜ ಇದೆ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರುಬರು. ನೀವು ಸುಮ್ಮನೆ ಗೆಸ್ ಮಾಡಿ ಅವ್ರನ್ನ ಮೀರಿ ನಾವು ತಗೊಳಕ್ಕಾಗತ್ತಾ ಅಂತ? ಅವ್ರನ್ನ ದಾಟಿ ತಗೊಳಕ್ಕಾಗತ್ತಾ? ಯಾದವರನ್ನ ದಾಟಿ ತಗೊಳಕ್ಕಾಗತ್ತಾ? 101 ಜಾತಿನಲ್ಲಿರುವಂತವ್ರಿಗೆ ಸಿಕ್ಕಿ ಆದ ನಂತರ ನಾವು ಮೀಸಲಾತಿ ತಗೋಬೇಕು. ಅಲ್ಲಿಗೆ ನೀವು ಜೀರೋನು ತಗೊಳಕ್ಕಾಗಲ್ಲ. ಯಾವಾಗ ನೀವು ಉಚಿತ ಶಿಕ್ಷಣ ಹೆಂಗ್ ಪಡಿತೀರಿ? ಸರ್ಕಾರದ ಸೌಲಭ್ಯ ಹೆಂಗ್ ಪಡಿತೀರಿ? ಅದಕ್ಕೆ ನಾನು ಓದಿದೆ ಇದ್ರ ಬಗ್ಗೆ ಎಲ್ಲ. ಯಾಕೆ ನಮ್ಮವ್ರಿಗೆ ಯಾವ ಸವಲತ್ತು ಸಿಕ್ಕೋದಿಲ್ಲಪ್ಪ? ಆಗ ಗೊತ್ತಾಗಿತ್ತು 1977ರಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತ. 1977ರಲ್ಲಿ ದೇವರಾಜ ಅರಸು ಅವರು ಆವನೂರು ಆಯೋಗವನ್ನ ಮಾಡ್ತಾರೆ. ಇದು ಎಲ್ಲರೂ ತಿಳ್ಕೊಳ್ಳಿ ನೀವು. ಆವನೂರು ಆಯೋಗವನ್ನ ಮಾಡ್ತಾರೆ. ಅದನ್ನಲ್ಲಿ ಯಾಕೆ ಮಾಡ್ತಾರೆ ಅದನ್ನ ಅಂದ್ರೆ, ಯಾವ್ಯಾವ ಸಮಾಜಗಳು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ
ತುಂಬಾ ಕಡುಬಡತನದಲ್ಲಿದ್ದಾವೆ, ಯಾವ ಯಾವ ವೃತ್ತಿಗಳನ್ನು ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಕ್ಯಾಟಗರಿನಲ್ಲಿ ಹಾಕಿ ಅಂತ ಹೇಳ್ತಾರೆ. ಆಗ ನಮ್ಮವ್ರು ಹೋಗ್ಬೇಕಾಗಿತ್ತು, ಆಗ ಹೋದ್ರು. ನಾಯಕ ಸಮಾಜ ಹೋಯ್ತು, ಇದ್ರ ಅನೇಕ ಸಮಾಜಗಳು ಹೋಯ್ತು. ಈಗ ಏನು ನೀವು ಪರಿಶಿಷ್ಟ ಪಂಗಡ ಅಂತ ನಾನು ಹೋರಾಟ ಮಾಡ್ತಾ ಇದ್ದೀನಿ, ಆ ಸಮಾಜಗಳೆಲ್ಲ ಹೋಗಿ ಅವ್ರ ಹತ್ರ ತಮ್ಮ ಕಷ್ಟನ ತೋರ್ಕೊಂಡ್ರು, ಅವ್ರನ್ನ ತಗೊಂಡೋಗಿ ಪರಿಶಿಷ್ಟ ಪಂಗಡದಲ್ಲಿ ಹಾಕಿದ್ರು. ಅವಾಗ ನಮ್ಮನ್ನ ಕೇಳಿದ್ರು ನೀವೇನು ಅಂತ. ಒಂದು ಕಡೆ ನಾವು ಚಿನ್ನ ಬೆಳ್ಳಿ ಕೆಲಸ ಮಾಡೋ ಶ್ರೀಮಂತರು ಅಂದ್ರು, ಬಡವರು ಬಂದ್ಬಿಟ್ಟು ಕಬ್ಬಣದವರು ನಾವು ಕಷ್ಟ ಅಂದ್ರು, ಮರಗೆಲಸದವರು ಕಷ್ಟ ಅಂದ್ರು. ಇದು ಯಾವುದನ್ನು ಆಯೋಗ ತಗೊಂಡಿಲ್ಲ. ಸೀದಾ ನಮ್ಮ ತಗೊಂಡೋಗಿ 101 ಜಾತಿ ಇರುವಂತ OBC ನಲ್ಲಿ ತಗೊಂಡೋಗಿ ನಮ್ಗೆ ಹಾಕಿದ್ರು. ಈಗ ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ, ಬಹಳಷ್ಟು ಜನ ನಮ್ಮ ಸ್ವಾಮೀಜಿಗಳು ಇದ್ದಾರಲ್ಲ, ಅವ್ರನ್ನ ಸ್ವಾಮೀಜಿಗಳು ಎಲ್ಲಿದ್ರು ಅಂತ ನಾನೇ ಕರ್ಕೊಂಡು ಬಂದಿದ್ದು. ಎಲ್ಲೆಲ್ಲಿದ್ರು ಸ್ವಾಮೀಜಿಗಳು ಅಂತ ನಾನೇ ಕರ್ಕೊಂಡ್ ಬಂದಿದ್ದಪ್ಪ. 67 ಜನನ್ನ ಅವ್ರನ್ನ ಕರ್ಕೊಂಡ್ಬಂದು ಒಂದು ವೇದಿಕೆ ಮಾಡಿ ನಿಮ್ಗೆಲ್ಲ ತೋರಿಸಿದ್ದಾನೆ, ಇವರೇ ನಮ್ಮ ಸಮಾಜದ ಸ್ವಾಮೀಜಿಗಳು ಅಂತ. ಸ್ವಾಮೀಜಿಗಳನ್ನೇ ಮಾತಾಡೋದಿಲ್ಲ, ಆ ಸ್ವಾಮೀಜಿಗಳನ್ನ ಇಟ್ಕೊಂಡು ಹೋರಾಟ ಮಾಡಿದೆ. ಅದು ಬೇರೆ. ಈ ಸ್ವಾಮೀಜಿಗಳಾಗಿದ್ರಲ್ಲ ಹಿಂದೆ ಬ್ರಾಹ್ಮಣರು ಅಂತ ಈಗ ಬರ್ಕೋತಾರಲ್ಲ, ಅವರು ಆಯೋಗದಲ್ಲಿ ಹೋಗಿ ಹೇಳ್ಬೋದಾಗಿತ್ತಲ್ಲ, ಸ್ವಾಮಿ ನಾವೆಲ್ಲ ಬ್ರಾಹ್ಮಣರು, ನಾವು ತುಂಬಾ ಶಕ್ತಿವಂತಿದ್ದೇವೆ, ಆರ್ಥಿಕವಾಗಿ ಚೆನ್ನಾಗಿದ್ದೇವೆ, ನಮ್ಮನ್ನ ಹಿಂದುಳಿದವರದಲ್ಲಿ ಹಾಕಬೇಡಿ, ನಮ್ಮನ್ನ ಬ್ರಾಹ್ಮಣ ಅಂತಕ್ಕಂಥ ಜನರಲ್ ಹಾಕಿ ಅಂತ ಹೇಳಿದ್ರೆ ಅದು ಓಕೆ. ಹಾಗೆ ಸುಮ್ಗೆ ಇದ್ರು, ತಗೊಂಡಾಗ OBC ಹಾಕಿದ್ರು, ಡಾಕ್ಯುಮೆಂಟೇಶನ್ ಹೋಯ್ತಿಲ್ಲ. ಅಲ್ಲಿ ನಮಗೆ ಬಿತ್ತು ಹೊಡೆತ ಸರಿ ಮಾಡೋದಕ್ಕೋಸ್ಕರ ನಾನು MLC ಆದಾಗ ಸೆಷನ್ ನಲ್ಲಿ ಬಡದಾಡಿ ಆವೂರು ಆಯೋಗದಲ್ಲಿ ತಪ್ಪಾಗಿದೆ ಅಂತೇಳಿ ಮತ್ತೊಂದು ಸಾರಿ ನಮ್ಮ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿಸ್ಬೇಕು ಅಂತ ಆರ್ಡರ್ ಮಾಡಿಸ್ಕೊಂಡು ಬಂದೆ ನಾನು. ಈಗ ಏನ್ ಮಾಡ್ತಾರೆ, ಅದನ್ನ ದಾರಿ ತಪ್ಪಿಸ್ತಾರೆ. ಇದು ದ್ರೋಹದ ಕೆಲಸ. ಇದು ನಾವು ಬುಡಕಟ್ಟಿನಿಂದ ಬಂದಂತ ಸಮಾಜ, ಇದು ನಾವು ಕಷ್ಟಜೀವಿಗಳು. ನಾವು ಅವತ್ತು ಕೆಲಸ ಮಾಡಿದ್ರೆ ಮಾತ್ರನೇ 5 ಕಷ್ಟ ಮಾಡೋರಿಗೆ ಅವತ್ತಿನ ಊಟ. ಏನೋ ನಗರದಲ್ಲಿದ್ದವರು, ಏನೋ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ದುಡ್ಡಿದ್ದವ್ರಿಗೆ ಅದ್ರ ಸಮಸ್ಯೆ ಇಲ್ಲ. ಆಗ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಅವರು ಕೆಲಸ ಮಾಡಿಲ್ಲ ಅಂದ್ರೆ ಅವ್ರ ಮಕ್ಕಳು ಹಸಿದ ಹೊಟ್ಟೆನಲ್ಲೇ ಮಲಗ್ತಾರೆ. ಇವತ್ತಿಗೂ ಕೂಡ ಇದನ್ನ ತಪ್ಪಿಸ್ಬೇಕು ಅಂದ್ರೆ ನಮ್ಗೆ ಮೀಸಲಾತಿ ಬೇಕು. ಅದಕ್ಕೆ ನಾನು ಪರಿಶಿಷ್ಟ ಪಂಗಡಕ್ಕೆ ಹೋಗ್ಬೇಕು. ನಾವು ಇಲ್ಲಿ ಮಕ್ಕಳ ನೀವೆಲ್ಲ ಒಂದು ತಿಳ್ಕೊಳ್ಳಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಪಂಗಡ, ಹಿಂದುಳಿದ ವರ್ಗ, ಮುಂದುವರೆದ ವರ್ಗಗಳು, ಇದು 4 ಪ್ಯಾಕೇಜ್. ಇದು ನಿಮ್ಮ ಭಾಷೆ ಹೇಳ್ಬೇಕಾದ್ರೆ 4 ಪ್ಯಾಕೇಜ್. ಇದು ಯಾರ್ಯಾರು ಎಷ್ಟೆಷ್ಟು ಕಷ್ಟ ಪಡ್ತಾ ಇದ್ರು ಅದನ್ನ ತಗೊಂಡೋಗಿ ಆ ವರ್ಗದಲ್ಲಿ ಹಾಕೋದು ಅಷ್ಟೇ ಇಲ್ಲಿ ನಡೀತಾ ಇರೋದು. ಆಚಾರ ವಿಚಾರ ಬದಲಾಗಲ್ಲ, ನಮ್ಮ ತನ ಬದಲಾಗಲ್ಲ. ಈಗ 102 ಜಾತಿನಲ್ಲಿ ಯಾರಿದ್ದಾರೆ ನಮ್ಮ ಜೊತೆ? ನಯನಶಸ್ತ್ರಿದ್ದಾರೆ, ಧೋಬಿಗಳಿದ್ದಾರೆ, ಶೆಟ್ರಿದ್ದಾರೆ. ನೀವು ಅದನ್ನು ಓದ್ತೀನಿ, ಓದೋ ಟೈಮ್ ಇಲ್ಲ, ಅದಕ್ಕೆ ಬೇಡ. 101 ಜಾತಿನಲ್ಲಿ ನಾವು ಅಲ್ಲಿ ಇಲ್ವಾ? ಆ ಪ್ಯಾಕೇಜ್ ಇಂದ ಈ ಪ್ಯಾಕೇಜ್ ಬಂದ್ರೆ ನಾವು ಕೀಳು ಮಟ್ಟದವ್ರಾಗವಾ? ಹಾಗಂತ ನೀವು ಬ್ರಾಹ್ಮಣರೇ ಆದ್ರೆ ಬ್ರಾಹ್ಮಣ ಜಾತಿನಲ್ಲಿ ಸೇರಿಸಿ ನಮ್ಮನ್ನ ಇಲ್ಲಿ ತಂದಿದ್ದೀನಿ ನಾನು. ಸುಮ್ಮನೆ ಮಕ್ಕಳು ವಿದ್ಯಾವಂತರು, ಅಪ್ಪ ಅಮ್ಮನಿಗೆ ಹೇಳ್ಕೊಡ್ಬೇಕು. ನೀವು ಇವೆಲ್ಲ ನೋಡ್ಬೇಕು, ಇದನ್ನ ಓದಬೇಕು. ನಾವು ಎಲ್ಲೆಲ್ಲಿ ನಮ್ಮ ತನನ ಕಳ್ಕೋತಾ ಇದೀವಿ ಅಂತ ಗೊತ್ತಾಗ್ಬೇಕು. ಇದು ಬ್ರಾಹ್ಮಣ ಸಮಾಜದ ಒಂದು ಜಾತಿನಲ್ಲಿರ್ತಕ್ಕಂಥ ಉಪಜಾತಿಗಳ ಹೆಸರುಗಳು. ಅವರಲ್ಲಿ ಸಬ್ ಕ್ಯಾಸ್ಟ್ 5 ಇದೆ. ನಾನು ಬ್ರಾಹ್ಮಣ ಸಮಾಜದವ್ರಿಗೆ ಕ್ಷಮೆ ಕೇಳ್ತೇನೆ, ಯಾಕಂದ್ರೆ ಉದಾಹರಣೆ ಹೇಳ್ಬೇಕು. ಇಲ್ಲಾಂದ್ರೆ ನಮ್ಮನ್ನೆಲ್ಲ ಬ್ರಾಹ್ಮಣರು ಅಂತ ತಲೆ ತಿರುಗ್ತಾ ಇದ್ದಾರೆ. ನಾವು ವಿಶ್ವ ಬ್ರಾಹ್ಮಣರು ಉಪ ಪಂಗಡದಲ್ಲಿ ಇದ್ದೀವಿ ಅಷ್ಟೇ. ನಮ್ಮ ಜಾತಿ ವಿಶ್ವಕರ್ಮ ಅಂತ ಇಲ್ಲಿದೆ. ಸ್ಮಾರ್ತ, ಮಾಧವ, ಹವ್ಯಕ, ಸಾಂಕೇತಿ, ಶ್ರೀ ವೈಷ್ಣವ, ಗೌಡ, ಸರಸ್ವತ, ಈ 5 ಉಪಜಾತಿಗಳಿದೆ. ಅದರಲ್ಲಿ 110 ಅದರಲ್ಲಿ ಉಪಜಾತಿಗಳಿದೆ. 110 ಉಪಜಾತಿಗಳಲ್ಲಿ
ಬ್ರಾಹ್ಮಣ ಸಮಾಜದಲ್ಲಿ ಇರ್ತಕ್ಕಂಥ ಪಂಗಡಗಳಲ್ಲಿ ಏನು ಉಪಜಾತಿ ಇದೆ ಅಲ್ಲಿ ನಾವೆಲ್ಲೂ ಇಲ್ವಲ್ಲಪ್ಪ, ನಾವಿಲ್ವಲ್ಲ ಇಲ್ಲಿ. ವಿಶ್ವ ಬ್ರಾಹ್ಮಣ ಅನ್ನೋದು ಬ್ರಾಹ್ಮಣರ ಗುಂಪಿನಲ್ಲಿ ಇಲ್ವಲ್ಲ. ಮತ್ತೆ ಹೆಂಗೆ ನಾವು ಬ್ರಾಹ್ಮಣರಾಗ್ತೀವಿ? ನಾವು ಯಾವುದ್ರಲ್ಲಿದ್ದೀವಿ ಅಂತ ಹೇಳಿದ್ರೆ ವಿಶ್ವಕರ್ಮ ಅನ್ನುವಂತ 41 ಉಪಜಾತಿಗಳಿರ್ತಕ್ಕಂಥ ಆ ಸಾಲಿನಲ್ಲಿ 37ನೇ ನಂಬರ್ನಲ್ಲಿ ವಿಶ್ವ ಬ್ರಾಹ್ಮಣ ಸಮಾಜ ಅಂತ ಇದೆ, ವಿಶ್ವ ಬ್ರಾಹ್ಮಣರು ಅಂತ ಇದೆ. ಅದರ ಅರ್ಥ ಆಚಾರ್ಯ ಅನ್ನೋದು ಉಪಜಾತಿ, ಅಕ್ಕಸಾಲಿಗ ಅನ್ನೋದು ಉಪಜಾತಿ, ಔಸಾಲ ಅನ್ನೋದು, ಬಡಿಗೇರ್ ಅನ್ನೋದು, ಬಡಿವಾಳ ಅನ್ನೋದು, ಬೈಪತ್ತಾರ ಅನ್ನೋದು, ಬೈಲಾಕಸಾಲಿ ಅನ್ನೋದು, ಬೋಗಾರ ಅನ್ನೋದು, ಚಪೇಗಾರ ಅನ್ನೋದು, ಚಾರಡಿ ಅನ್ನೋದು, ಇದೆಲ್ಲ ಯಾವ ಬರಬೇಕು. 2 ಮಾತ್ರ ನಮ್ಮ ಜಾತಿಗೆ ಸೇರೋಲ್ಲ. ಯಾರು? ದೈವಜ್ಞ ಬ್ರಾಹ್ಮಣರು ಮತ್ತೆ ಗೆಜ್ಜೆಗಾರರು. ಇವು 2 ನಮಗೆ ಸೇರೋಲ್ಲ. 39 ಉಪಜಾತಿಗಳೇನಿದೆ ಅದೆಲ್ಲ ವಿಶ್ವಕರ್ಮರು ನಾವು. ಈಗ ಹಳ್ಳಿನಲ್ಲಿ ನಿಮಗೆ ತಲೆ ತಿನ್ಬಿಡ್ತಾರೆ, ಏನು ವಿಶ್ವಕರ್ಮ ನಮ್ಮ ಅಪ್ಪ. ಇದೇಳಿ ನಾನು ಮುಗಿಸ್ತೇನೆ, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ತಿಳ್ಕೊಬೇಡಿ. ವಿಶ್ವಕರ್ಮ ನಮ್ಮ ಅಪ್ಪ. ಅದರಲ್ಲಿ ಮನು, ಮಯ, ತ್ವಷ್ಟ, ಶಿಲ್ಪ, ವಿಶ್ವಜ್ಞ ಎಲ್ಲರೂ ಅದೇ ತರ ಇರೋದು, ಕರೆಕ್ಟ್ ತಾನೆ? ಅದರಲ್ಲಿ ನಾವು ಹಂಚ್ಕೊಂಡಿದೀವಿ ಕೆಲಸದ ಮೂಲಕ. ಯಾರು? ಮನು ಅಂದ್ರೆ ಕಮ್ಮಾರಿಕೆ ಮಾಡೋನು, ಮಯ ಅಂದ್ರೆ ಬಡಗಿ, ತ್ವಷ್ಟ ಅಂದ್ರೆ ಕಂಚುಗಾರ, ಶಿಲ್ಪಿ ಅಂದ್ರೆ ಮೂರ್ತಿ, ವಿಶ್ವಜ್ಞ ಅಂದ್ರೆ ಬಂಗಾರದವನು. ಈ 5 ಜನ ಬಿಟ್ಟು ವಿಶ್ವ ಬ್ರಾಹ್ಮಣ ಅನ್ನೋದು ಇಲ್ವಲ್ಲಪ್ಪ ಇಲ್ಲಿ ಸಮಯ ಇದ್ದಾರ. ಅದು ಉಪಜಾತಿ, ಅದು ಪೂಜೆ ಮಾಡೋದು, ಮಠಗಳು ನೋಡ್ಕೊಳ್ಳೋದು ಇವ್ರಿಗಲ್ರಿ. ಎಲ್ಲರೂ ವಿಶ್ವ ಬ್ರಾಹ್ಮಣರು ಅಂತ ತಗೊಂಡೋಗಿ ವಿಶ್ವ ಬ್ರಾಹ್ಮಣನ ನೀವು ತಗೊಂಡೋಗಿ ವಿಶ್ವಕರ್ಮ ಅಂತ ಬರ್ಸ್ರಿ ಅಂತ ಹೇಳಿದ್ರೆ ನ್ಯಾಯ ತಪ್ಪ. ಹಂಗಂತ ಬ್ರಾಹ್ಮಣರಿಗಿಂತ ಶ್ರೇಷ್ಠವಾದ ವಿಶ್ವ ಬ್ರಾಹ್ಮಣ ನಾವು ಅಂತ ಹೇಳಿ ನಾನು ನಿಮ್ ಜೊತೆ ಇದ್ದೀನಲ್ಲ, ಎಲ್ಲೋ ಒಂದ್ ಕಡೆ ನನ್ನನ್ನ ವಿಶ್ವ ಬ್ರಾಹ್ಮಣರಿಗೆ ಎಗೇರಿಷ್ಟು ಅಂತ ಅನ್ಕೋತಾರೆ. ಅಲ್ಲ, ನಾನು ವಿಶ್ವ ಬ್ರಾಹ್ಮಣನೇ. ಯಾವಾಗ? ಉಪಜಾತಿಗಳಿಗೆ ಒಂದಾಗಿರ್ತಕ್ಕಂಥ ವಿಶ್ವ ಬ್ರಾಹ್ಮಣ. ವಿಶ್ವಕರ್ಮ ನಮ್ಮ ಸಮಾಜ. ಇದು ಎಲ್ರಿಗೂ ಅರ್ಥ ಆಗ್ತದೆ. ಅದಕ್ಕೆ ನಾನು ಹೇಳೋದು, ಈಗ ನಿಮಗೆಲ್ಲ ಒಂದು ಪರ್ವಕಾಲ, ಜಾತಿ ಗಣತಿ ಬರ್ತಾ ಇದೆ. ಈಗ ನಾನೇ ಸದನದಲ್ಲಿ ಜಗಳ ಮಾಡಿಬಿಟ್ಟು ಸಿದ್ದರಾಮಯ್ಯನವರು 122 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. 150 ಅಲ್ಲ, 122 ಕೋಟಿ ಖರ್ಚು ಮಾಡಿ ಜಾತಿ ಗಣತಿ ಅಂತ ಹೇಳ್ಕೊಂಡು ಈಗ ಸಮೀಕ್ಷೆ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅದೆಲ್ಲ ಇರಲಿ. ಅದರಲ್ಲಿ ನಮ್ದನ್ನ 6 ಲಕ್ಷನೋ 9 ಲಕ್ಷನೋ ಅಂತ ಹೇಳಿದ್ರು. ನಾನು ಸುಮ್ಮನೆ ಇದ್ದೇನೆ, ಯಾಕಂದ್ರೆ ನಮ್ಗೆ ಸಂಬಂಧಪಟ್ಟಿದ್ದಲ್ಲ, ನಾವೆಷ್ಟು ಅಂತ ನಮ್ಗೆ ಗೊತ್ತಲ್ಲ. ಯಾರ್ಯಾರು ಯಾವ್ಯಾವ ತರ ಉಪಯೋಗಿಸ್ಕೊಟ್ಟಿದ್ದಾರೆ ನಮ್ಮ ಸಮಾಜವನ್ನ ಅಂತ ನೀವು ತಿಳ್ಕೋಬೇಕು. ಲಿಂಗಾಯತ ಬಡಿಗೇರ ಅಂತ, ಯಾವ ಲಿಂಗಾಯತ ಬಡಿಗೇರಿಗೂ ಲಿಂಗಾಯತನಿಗೆ ಏನ್ ಸಂಬಂಧ ಮಾರಾಯ? ಬಡಿಗೇರ ಅನ್ಬೇಕು, ಲಿಂಗಾಯತ ಏನದು? ಲಿಂಗಾಯತ ಅಂತ ಒಂದು ಸಮಾಜ ಇದೆ, ಅದು ಲಿಂಗಾಯತ ಬಡಿಗೇರ ಅಂತ ಅಲ್ಲಿ ಹೋಗುತ್ತೆ ಅಷ್ಟು ಪರ್ಸೆಂಟೇಜ್. ಶೈವ ವಿಶ್ವಕರ್ಮ. ಯಾವ ಶೈವ? ನೀವೇ ಅನ್ಕೊಂಡ್ಬಿಡೋದು. ತಿನ್ನೋನ್ಗೆ ಒಂದ್ ಹೆಸರು, ತಿಂದೆ ಇದ್ದವನ್ಗೆ ಒಂದ್ ಹೆಸರು, ವೆಜಿಟೇರಿಯನ್ ಒಂದ್ ಹೆಸರು, ನಾನ್ ವೆಜಿಟೇರಿಯನ್ಗೆ ಒಂದ್ ಹೆಸರು. ಈ ತರ ಹಂಚಿ ಬೇರೆ ಜಾತಿಯವರೆಲ್ಲ ನಮ್ಮ ಸಮಾಜವನ್ನ ತಗೊಂಡ್ಬಿಟ್ರು. ಅದಕ್ಕೆ ಕಡಿಮೆ ಬರೋದು. ನೀವು ಹುಡುಕಿ, ನೀವು ಲಿಂಗಾಯತ ವಿಶ್ವಕರ್ಮ ಅಂತ ಇದ್ದಾರೆ, ಲಿಂಗಾಯತ ಬಡಿಗೇರ ಅಂತ ಇದ್ದಾರೆ, ಹಿಂದೂ ವಿಶ್ವಕರ್ಮ ಅಂತಿದ್ರೆ ಹಿಂದೂ ಏನ್ ಬರುತ್ತೋ ಮಾರ್ಯ? ನಿಮ್ಗೆ ಏನ್ ಬೇಕೋ ಅದನ್ನ ಬರ್ಸ್ಕೊಂಡ್ಬಿಟ್ರೆ ಬರೆಯೋನ್ ದಡ್ಡ ಅಂದ್ರೆ ಹೇಳೋನು ದಡ್ಡ ಅಲ್ಲ. ನೀವು ವಿಶ್ವಕರ್ಮರು. ನೀವು ಹಿಂದೂ ಅನ್ನೋದು ಧರ್ಮ, ಅವ್ರೇನಾದ್ರು ಅನ್ಕೊಳ್ಳಿ, ನೀವು ಜಾತಿ ಯಾವುದು? ವಿಶ್ವಕರ್ಮ ಅನ್ಬೇಕು. ಈ ತರ ನೀವು ಮಾಡಿರೋದ್ರಿಂದ ಏನಾಯ್ತು? ಆಯಾ ಸಮಾಜಗಳಲ್ಲಿ ನೀವು ಸೇರ್ಕೊಂಡ್ಬಿಟ್ರಿ. ನಿಮ್ದು ನಾನು 35 ಲಕ್ಷ 40 ಲಕ್ಷ ಅಂತ ಬಾಯಿ ಮಾಡ್ಕೊತಾ ಇದ್ರೆ ಸಂಖ್ಯೆ ಅವ್ರು ಮಾಡ್ತಾರೆ ಬರೆಯೋರು. ಓ, ಈ ಆಚಾರ್ಯರಿಗೆ ಜನಸಂಖ್ಯೆ ಜಾಸ್ತಿ ಮಾಡಿದ್ರು ಅಂದ್ರೆ ಇವ್ರು ನಮ್ಮನ್ನೇ ಸರಿ ಮಾಡ್ತಾರೆ ಅಂತ ಹೇಳಿ ಮಾಡೋದು ಕಳೆದಿರ್ತಾರೆ. ಈಗ 9 ಲಕ್ಷಕ್ಕೆ ಬಂದು ನಿಂತಿದ್ದೀರಾ ನೀವು. ಈ ಸಮಾಜ ಎಲ್ಲಿ ಒಳಗಾಗ್ತಾ ಇದೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಇದೆಲ್ಲ ವಿಶ್ಲೇಷಣೆ ಮಾಡ್ಬೇಕು ನೀವು. ಅದಕ್ಕೆ ಮುಂದಿನ ತಿಂಗಳು ಸೆಪ್ಟೆಂಬರ್ 22ರಿಂದ ಏನು ರಾಜ್ಯ ಸರ್ಕಾರ ಮಾಡುತ್ತೆ,
ದಯಮಾಡಿ ಹೇಳ್ತಾ ಇದ್ದೀನಿ, ಯಾರ ಮಾತು ಕೇಳಬೇಡಿ, ಯಾವ ಸ್ವಾಮೀಜಿ ಮಾತು ಕೇಳಬೇಡಿ, ಯಾವ ಲೀಡರ್ಗಳ ಮಾತು ವಿರುದ್ಧ ಮಾತಾಡಿದ್ರೆ ಕೇಳಬೇಡಿ. ನಿಮ್ಮ ತನ ಉಳಿಬೇಕು, ಈ ಸಮಾಜ ಈ ದೇಶದಲ್ಲಿ ವಿಶ್ವಕರ್ಮರು ಬೆಳಿಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ವಿಶ್ವಕರ್ಮ ಅನ್ನುವಂತ ಜಾತಿನಲ್ಲಿ ವಿಶ್ವಕರ್ಮ ಅಂತಾನೆ ಆಗ್ಬೇಕು. ಅದನ್ನ ಮತ್ತೆ ತಪ್ಪು ಮಾಡಿದ್ರೆ ಮತ್ತೊಂದು ಸಾರಿ ನಂಜುಂಡಿ ಹುಟ್ಟು ಬರೋಲ್ಲ. ಇದು ಕೊನೆಯ ಅವಕಾಶ ನಮ್ಮ ಸಮಾಜಕ್ಕೆ. ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮನೆ ಬಾಗಿಲ ಮೇಲೆ ಹಾಕೊಳ್ಳಿ ವಿಶ್ವಕರ್ಮ ಅಂತ. ನಿಮ್ಗೆ ಎಷ್ಟು ಪ್ರಚಾರ ಕೊಟ್ಕೊಳ್ಳಿ ವಿಶ್ವಕರ್ಮ ಅಂತ. ಆದ್ರೆ ಬೇರೆ ಬೇರೆ ತಪ್ಪುಗಳನ್ನ ಮಾಡಿ ನಿಮ್ಮ ಸಮಾಜದ ಮಕ್ಕಳನ್ನ ನೀವೇ ಹಳ್ಳಿಗೆ ತಳ್ಳಬೇಡಿ. ಇದು ನಾನು ನಿಮ್ಮೆಲ್ರಿಗೂ ಕೇಳ್ಕೊಳ್ಳುವಂತ ಮನವಿ. ನೀವು ಉದ್ಧಾರ ಸಮಾಜಕ್ಕೆ ಮಾಡದೇ ಇದ್ರೂ ಹೋಗ್ಲಿ, ಆದ್ರೆ ಸಮಾಜವನ್ನ ಉಳಿಸುವಂತ ಕೆಲಸ ಅದು ನೀವು ಮಾಡಬೇಕು. ಮೀಸಲಾತಿ ನಿಮಗೆ ಸಿಗಬೇಕು. ಉಚಿತವಾದ ಶಿಕ್ಷಣ ನಮ್ಮ ಸಮಾಜದ ಮಕ್ಕಳಿಗೆ ಸಿಗಬೇಕು. ಉಚಿತವಾದಂತ ಎಲ್ಲ ಸವಲತ್ತುಗಳು ನಮ್ಮ ಸಮಾಜದ ಮಕ್ಕಳಿಗೆ ಸಿಗಬೇಕು. ಸಮಾಜದ ಮಕ್ಕಳು ಓದಿದ ನಂತರ ಅವರಿಗೆ ಆ ವಿದ್ಯೆಗೆ ತಕ್ಕಾದ ರೀತಿಯಲ್ಲಿ ಉದ್ಯೋಗ ಸಿಗಬೇಕು. ಸಾಮಾಜಿಕ ನ್ಯಾಯ ಸಿಗಬೇಕು. ರಾಜಕೀಯ ಸ್ಥಾನಮಾನಗಳು ಸಿಗಬೇಕು. ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ನಿಮ್ಮ ಸಂಘಟನೆ ನೆರವಾಗಬೇಕು. ಈಗ ರಾಮಣ್ಣ ಅನ್ನೋದು ಎಲ್ಲೋ ಒಬ್ಬ ಕಾರ್ಪೊರೇಟರ್ ಇವತ್ತು ಹುಬ್ಳಿ ಧಾರವಾಡ ಅನ್ನುವಂತ ಒಂದು ದೊಡ್ಡ ಕ್ಷೇತ್ರಕ್ಕೆ ಮಹಾಪೌರ ಆಗ್ತಾನೆ ಅಂತ ಹೇಳಿದ್ರೆ ಸಂಘಟನೆ ಕಾರಣ. ಯಾವುದೋ ಪಕ್ಷ ಅಂತ ನಾನು ಯಾರು ತಿಳ್ಕೊಂಡೆ ಬ್ರಹ್ಮಾಂಡದಲ್ಲಿ ಇದ್ದೀನಿ ಅಂತ. ರಾಮಣ್ಣನ ಹಿಂದೆ ಸಮಾಜ ಇದೆ, ಅದರಿಂದ ರಾಮಣ್ಣ ಮಹಾಪೌರ ಆಗ್ತಾರೆ. ಅದಕ್ಕೆ ನಿಮ್ಮ ಶಕ್ತಿ ಬಹಳ ಗಟ್ಟಿಯಾಗಿರ್ಬೇಕು. ಅದಕ್ಕೋಸ್ಕರನೇ ನಾನು ಈ ಕಾರ್ಯಕ್ರಮದಲ್ಲಿ ಮಾತಾಡ್ತೀನಪ್ಪ ಇದೇ ವಿಚಾರವಾಗಿ ಅಂತೇಳಿ. ಇವರು ಪ್ರತಿಭಾ ಪುರಸ್ಕಾರ ಅಂತ ಹೇಳಿದ್ರೆ ಬರೀ ಪ್ರತಿಭಾ ಪುರಸ್ಕಾರ ಮಾಡೋದಾಗಲ್ಲ, ಅದ್ರ ಮೇಲಿರ್ತಕ್ಕಂಥ ಎಲ್ಲ ರೀತಿಯಲ್ಲಿ ಏನ್ ಬರ್ದಿದ್ದಾರೆ, ಉಚಿತ ಶಿಕ್ಷಣ, ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಿಮ್ಗೆ ಮನಸ್ಸಿಗೆ ಬರ್ತದೆ. ಅದಕ್ಕೆ ವ್ಯವಸ್ಥಿತವಾಗಿ ಎಲ್ಲರೂ ಮಾಡಿದ್ದಾರೆ. ಅದಕ್ಕೆ ನಾನಿಲ್ಲಿ 100-120 ಜನ ಇದ್ದಾರೆ ಕಾರ್ಯಕರ್ತರು. ಪಾಪ ಒಂದು ತಿಂಗಳಿಂದ ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ಹೇಳಿದ್ರೆ ನೀವು ಕಾರ್ಯಕ್ರಮ ನಡೆಸ್ಕೊಡಿ ಸಾಕು ಕರೆಕ್ಟಾಗಿ. ನಾನು ಹೇಳೋ ಮಾತು ನಮ್ಮ ಸಮಾಜದ ಬಂಧುಗಳ ಕಿವಿ ಹೋದ್ರೆ ಸಾಕು, ಅವ್ರಿಗೆ ಅರ್ಥ ಆಗತ್ತೆ. ಅದಕ್ಕೆ ನಿಮ್ಮನ್ನ ಮೇಲ್ಗಡೆ ಆರಾಪುರಾಯಿ ಹಾಕಿ ಸನ್ಮಾನ ಮಾಡೋದಿಲ್ಲ. ಮುಂದಿನ ವಾರ ಅಥವಾ ಮುಂದಿನ ವಾರ ಕಾರ್ಯಕ್ರಮ ಆದ್ಮೇಲೆ ಈ 150 ಜನಕ್ಕೂ ಕೂಡ ಒಂದು ಸ್ಪೆಷಲ್ ಆಗಿ ನಿಮಗೆ ನಾನೇ ಸನ್ಮಾನ ಮಾಡ್ತೀನಿ, ನೀವೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ವಿಚಾರ ಹೇಳಿದ್ದೇನೆ. ಇವತ್ತು ನಾವು ನೀವು ಸೇರಿ ಈ ಸಮಾಜವನ್ನ ಕಟ್ಟೋದು. ನಾನು ಮತ್ತೆ ನಾಳೆ ಬಂದು ಸಂಘಟನೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಅನ್ನಿಸ್ಬೇಕು ನಾನು ಬೇಕು ಅಂತ, ನಿಮ್ಗೆ ಅನ್ನಿಸ್ಬೇಕು ಒಬ್ಬ ಹೋರಾಟಗಾರ ಬೇಕು ಅಂತ, ನಿಮ್ಗೆ ಅನ್ನಿಸ್ಬೇಕು ಸಮಾಜದ ಬಗ್ಗೆ ತಿಳ್ಕೊಂಡಿರೋಂಥ ಒಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ ನಾವು ಹೋಗ್ಬೇಕು ಅಂತ. ನಾನು ಯಾವ ಉದ್ದೇಶಕ್ಕೂ ನಿಮ್ ಹಿಂದೆ ಬರೋಲ್ಲ. ನಾನು ಯಾರೋ ಪ್ರಾಸ್ತಾವಿಕವಾಗಿ ಹೇಳಿದ್ರು, ನಾನು ಏನಾದ್ರೂ ನಿಮ್ಮನ್ನೆಲ್ಲ ಬಿಟ್ಟು ನಾನು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಕರ್ನಾಟಕ ರಾಜ್ಯದಲ್ಲಿ 10 ಜನ ಶ್ರೀಮಂತರಲ್ಲಿ ನಾನೊಬ್ಬ ಆಗ್ತಾ ಇದ್ದೆ. ನಾನು ನಿಮ್ಮಿಂದಲೇ ಎಲ್ಲ ಕಳ್ಕೊಂಡೆ ನಾನು. ನೀವೇನು ಕೊಟ್ಟಿಲ್ಲ ನನಗೆ. ಬರೀ ನೀವು ಕೊಟ್ಟಿದ್ದೆಲ್ಲ ಬರೀ ನೋವೇ ಕೊಟ್ಟಿರೋದು. ನನಗೆ ಕೊಟ್ಟಿರೋದನ್ನು ನಿಮ್ಮ ನೋವಿನ ಮಾತುಗಳನ್ನ ನನಗೆ ಇಡ್ತಿರೋದು, ನನಗೆ ಚುಚ್ಚಿದಂಗೆ ಆಗೋದು. ಆದ್ರೂ ನಾನು ಯಾಕೆ ಬರ್ತೀನಿ ನಿಮ್ ಜೊತೆಯಲ್ಲಿ ಅಂತ ಹೇಳಿದ್ರೆ, ಏನು ಯಾರು ಜಾತಿ ಕೇಳಿ ಅಪ್ಲಿಕೇಶನ್ ಇಂದ ಜಾತಿಗೆ ಹೋಗ್ಬೇಕು ಅಂತ ಇಲ್ಲ. ದೇವರು ನಿಮ್ ಜೊತೆಲಿ ಹಾಕೊಂಡಿದ್ದೇನೆ. ನೀವೆಲ್ಲ ನನ್ನ ರಕ್ತದಲ್ಲಿ ಇದ್ದೀರಿ. ನಾನು ನಿಮ್ಮವರಲ್ಲ. ಇವತ್ತ ಬಿಡಬಾರ್ದಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿಮ್ ಜೊತೆಲಿ ಬರ್ತೀನಿ ನಾನು. ಅದು ಬಿಟ್ಟು ನಾನೇನು ಈ ರಾಜ್ಯದ ಮುಖ್ಯಮಂತ್ರಿ ಆಗಲ್ಲ. ನನಗೆ ಯಾವ ಆಸೆನೂ ಇಲ್ಲ. ಅದೇನೋ MLC ಏನೋ ದೊಡ್ಡದಾಗಿತ್ತು ಅಂದ್ರು, ಅಲ್ಲೂ ಏನೂ ಇಲ್ಲ. ಅದು ಖಾಲಿ ಡಬ್ಬ. ಅದು ಏನು ಮಾಡ್ಕೊಡಕ್ಕಾಗಲ್ಲ ನಿಮ್ಗೆ. ಯಾಕಂತ ಹೇಳಿದ್ರೆ ನೀವು ಜಾಗೃತರಾದ್ರೆ ಮಾತ್ರನೇ ನನಗೆ ಗಟ್ಟಿ ಆಗೋದು. ನೀವೇ ಏನು ತಿಳ್ಕೊಡ್ತೀರ, ಇಲ್ಲೊಂದು ಮಾತು ಅಲ್ಲೊಂದು ಮಾತು. ಬಲಿಷ್ಠ ಜೊತೆಯಲ್ಲಿ ಯುದ್ಧ ಮಾಡ್ಬೋದ್ರಿ, ನಯವಂಚಕರ ಜೊತೆಯಲ್ಲಿ ಯುದ್ಧ ಮಾಡಕ್ಕಾಗಲ್ಲ. ನಯವಂಚಕರು
ಹೇಳ್ಬೇಕಾದ್ರೆ ನನಗೆಷ್ಟು ನೋವಾಗಿರುತ್ತೆ. ನಾನು ಹೇಗಿದ್ದೆ, ಆಕ್ಸಿಡೆಂಟ್ ಆಯ್ತು ನನಗೆ, ನಂದು ಈ ಮುಖನೇ ಅಲ್ಲ. ನಾನು ಹೇಗಿದ್ದೆ, ನಾನು 22 ವರ್ಷದಲ್ಲಿ ಹೋಯ್ತೆ. ನಾನು ನೀವು ಮಾಡೋ ಕಾರ್ಯಕ್ರಮ ಬಂದೇ ಆಕ್ಸಿಡೆಂಟ್ ಮಾಡಿಕೊಂಡು ನನ್ನ ಮುಖನೇ ಹೋಯ್ತು. ನಾನು ಅವಾಗಲೂ ನಿಮ್ಮನ್ನು ಯಾರನ್ನೂ ಬೈದಿಲ್ಲ. ಕೋಟಿಗಟ್ಟಲೆ ಕಳ್ಕೊಂಡೆ, ನಾನು ನಿಮ್ಮನ್ನು ನಾನು ಬೈದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ತಿಳುವಳಿಕೆ ಇಲ್ಲ ಅನ್ನೋದು ನನ್ಗೆ ಗೊತ್ತು. ಆದ್ರೆ ಅದನ್ನೇ ನೀವು ಬಂಡವಾಳ ಮಾಡಿಕೊಂಡು ಎಲ್ಲಾ ರೀತಿಯಲ್ಲೂ ಅಧ್ವಾನ ಮಾಡಿಕೊಂಡು ಇವತ್ತು ಸ್ವಾಮೀಜಿಗಳು ಯಾವ ವ್ಯವಸ್ಥೆನಲ್ಲಿ ಹೋಗ್ತಾ ಇದ್ದಾರೆ. ಪಾಪ ಇವರೆಲ್ಲ ಸಮಾಜ ಕಟ್ಟೋರು. ಯಾವ ವ್ಯವಸ್ಥೆನಲ್ಲಿ ಹೋಗ್ತೀರಪ್ಪ ಅವರು? ಯಾರಾದ್ರೂ ನಿಗಮ ಮಾಡ್ತೀನಿ ಅಂತ ದುಡ್ಡು ಕೇಳಿದ್ರೆ ಲೆಟರ್ ಕೊಟ್ಬಿಡೋದು. ನಿಗಮ ಮಾಡದರೆ ತಾನೇ ಯಾರು ಲೆಟರ್ ಕೊಡ್ಬೇಕು? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಯಾರೋ ಬಂದ ಕಾಲ ಪೂಜೆ ಮಾಡ್ತಾರೆ, ಒಂದು ಕೊಡಿ, ಒಂದು 2 ಲಕ್ಷ ರೂಪಾಯಿ ಕೊಟ್ಬಿಟ್ರು ಅಂದ್ರೆ ಆಯ್ತು, ನೀವೇ ಆಗ್ಬೇಕು ಅಭಿವೃದ್ಧಿ ನೇಮಕ್ಕೆ ತಗೋ ಬನ್ನಿ. ಜನ ಕ್ಯಾಕರಿಸಿ ಉಗಿತಾರೆ, ಸಮಾಜ ಕ್ಯಾಕರಿಸಿ ಉಗಿತಾರೆ. ಹೋರಾಟ ಯಾವ ರೀತಿ ಮಾಡಿದ್ರು, ನೀವು ಲೆಟರ್ ಕೊಟ್ಟರೆ ಅದನ್ನ ತಗೊಂಡು ಕಷ್ಟ ಬುಟ್ಟಿಗೆ ಹಾಕ್ತಾರೆ. ಇದೆಲ್ಲ ಆದ್ರೆ ನನ್ಗೆ ಅವಮಾನ ಮಾಡಿದಾಗ ತಾನೇ ಅದು, ಸಮಾಜಕ್ಕೆ ಅವಮಾನ ಮಾಡಿದಾಗ ತಾನೇ ಅದು. ಒಂದು ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಹತೆ ಇರ್ಬೇಕ್ರಿ. ಅದಕ್ಕೊಂದು ಅರ್ಹತೆ ಬೇಕು. ನೀವು ಅವಿವೇಕಿಗಳನ್ನ ತಗೊಂಡಾಗ ಜಾಗದಲ್ಲಿ ಕೂರಿಸ್ತೀರಾ ಅಂತ ಹೇಳಿದ್ರೆ ಸಮಾಜ ತಲೆ ತಗ್ಸಿದ್ರಿ. ಸಮಾಜ ಗೌರವ ತಂದ್ಕೊಡೋದು ಕೂತ್ಕೋಬೇಕಲ್ಲಿ. 2 ದಿನ ಆಗಲಿ ರಾಜನ ತರ ಇರ್ಬೇಕು, ಗುಲಾಮನ್ ತರ ಇರಬಾರ್ದು. ವಿಶ್ವಕರ್ಮ ಸಮಾಜ ಇದು, ವಿಶ್ವಕರ್ಮ ಸಮಾಜ ಇದು. ಈ ದೇಶದ ಸಂಸ್ಕೃತಿಯನ್ನು ಉಳಿಸಿರ್ತಕ್ಕಂಥ ಸಮಾಜ ಇದು. ನಮ್ಮ ಒಬ್ಬ ಓದಲ್ಲದೆ ಇರುವಂತ ಅವಿದ್ಯಾವಂತ ಮಾಡಿರುವಂತ ದೇವಸ್ಥಾನಗಳನ್ನ ಇವತ್ತು ಅದು ಹೆಂಗ್ ಕಟ್ಟಿದ ಅನ್ನೋದಕ್ಕೆ ಹೊಸ ಟೆಕ್ನಾಲಜಿ ಬಳಸೋದನ್ನು ಕಂಡಿಡಿಯೋಕ್ಕಾಗ್ತದೆ. ಅದು ಅಂಥ ರಕ್ತ ನಮ್ಮ ಮೈಯಲ್ಲಿ ಮಾರಾಟ ಮಾಡ್ಕೋಬೇಡಿ. ಎಲ್ಲ ಮಾರಾಟ ಮಾಡ್ಕೋಬೇಡಿ, ಮಾರಾಟ ಆಗಬೇಡಿ ನೀವು ಯಾರನ್ನು ಸಮಾಜದಲ್ಲಿ. ಇದು ಹೇಳೋಕ್ಕೋಸ್ಕರ ಬಂದೆ. ಮಕ್ಕಳ ಮನೆ ಎಲ್ಲ ಹೆಣ್ಮಕ್ಳು ಪಾಪ ಎಲ್ಲ ನನ್ನ ಮಕ್ಕಳ ತರ ಎಲ್ಲ ನೋಡ್ತಾರಲ್ಲಿ. ನಿಮ್ಗೆ ಹೇಳಕ್ಕಂತಾನೆ ಬಂದೆ ನಾನು. ಈ ಸಮಾಜವನ್ನ ತಿದ್ದುವಂಥದ್ದು ನೀವು ವಿದ್ಯಾರ್ಥಿನಿಯರು ಯಾರಿದ್ದೀರಿ, ಸಮಾಜವನ್ನ ತಿದ್ದಿ ಹೋರಾಟ ಮಾಡಿ. ಯಾವ್ದಕ್ಕೋಸ್ಕರ? ನಿಮ್ಮ ಅಸ್ತಿತ್ವಕ್ಕೋಸ್ಕರ. ನನಗ್ ಬೇಡ್ರಿ, ನನ್ನ ಮಗನ್ ಕರ್ಕೊಂಡ್ ಬಂದಿದ್ದೀನಿ, ನೋಡ್ಬೇಕು ಅಂತ ಕರ್ಕೊಂಡ್ ಬಂದಿದ್ದೀನಿ. ಅವ್ನು ಲಂಡನ್ ನಲ್ಲಿ ಓದ್ತಾ ಇದ್ದಾನೆ. ಅವನಿನ 6 ತಿಂಗಳಲ್ಲಿ ಅವನು MBA ಮಾಡ್ಕೊಂಡು ಬೆಂಗಳೂರು ಬರ್ತಾನೆ. ನಾನು ಹೇಳಿದೆ ಅವನಿಗೆ, ನನ್ನ ಜೊತೆ ಬಾರ್ಲಿನು ಬಡವರ ಮಕ್ಕಳು ನೋಡು, ನಾನೇನ್ ಮಾಡ್ಬಿಟ್ಟು ಹೋಗ್ತೀನಲ್ಲ ಅದನ್ನ ನೀನು ನಮ್ಮ ಸಮಾಜಕ್ಕೆ ಹಂಚ್ಬೇಕು ನೀನು ಅಂತ ಅವ್ರು ಕರ್ಕೊಂಡು ಬಂದೆ. ಇದಕ್ಕಿಂತ ಅವರ ನಮ್ಗೆ ನೀವು ಹೇಳಿದ್ರೆ ನಿಮಗೆ ಗೊತ್ತಾಗಲಿ ಅಂತ ಅವ್ರಿಗೆ ಆ ಪ್ರೀತಿ ಇರಬೇಕು ಸಮಾಜದಲ್ಲಿ. ಯಾಕಂದ್ರೆ ಲಂಡನ್ ಅಲ್ಲಿ ಓದಿರೋ ಮಕ್ಕಳೆಲ್ಲ ನಾಳೆ ದಿನ ಬೇಡಪ್ಪ ಅಂತ ಯಾವ್ದಾದ್ರು ಲಂಡನ್ ಹುಡುಗಿನ ಮದುವೆ ಆಗ್ಬಿಟ್ರೆ ಇದು ಆಗ್ಬೇಕು, ಇಲ್ಲಿ ತೊಂದರೆ ಇಲ್ಲ, ಬೇಡ ಇದಾಗ್ಲಿ ಅಂತ ಕರ್ಕೊಂಡು ಬಂದೇವೆ. ಇಲ್ಲಿ ಬಾ ನೀನು ನೋಡು, ಆಮೇಲೆ ನಾಳೆ ನನ್ನ ವ್ಯಾಪಾರಗಳು ನೋಡ್ಕೊಂಡು ನಾನ್ ಬರೋಲ್ಲಪ್ಪ ನಿಮ್ಮ ಆಚಾರ ಸಮಾಜಕ್ಕೆ, ನಿನಗೆ ಎಷ್ಟು ತೊಂದರೆ ಕೊಟ್ಟಿರೋರು ನನಗೆ ಕೊಡಲ್ಲ ಅಂತ ಅವ್ರ ಪ್ರಶ್ನೆ ಕೇಳಬಾರ್ದು. ಅದಕ್ಕೋಸ್ಕರ ಕರ್ಕೊಂಡ್ ಬಂದೆ. ಅವನು ಯಾವಾಗಲೂ ನಿಮ್ ಜೊತೆಲೆ ಇರ್ತಾನೆ. ಅವನು ನಿಮ್ಮ ನಮ್ಮ ಸಮಾಜ ಇರ್ಬೇಕು ಅಂತಾನೆ ನನ್ನ ಆಸೆ. ಇಷ್ಟೆಲ್ಲ ಅನ್ಕೊಂಡಿರೋರು ನಾನು ಹೆಂಗ್ರಿ ಕೆಟ್ಟವ್ರು ಮಾಡ್ತೀನಿ, ನಾನು ಹೆಂಗ್ರಿ ಈ ಸಮಾಜಕ್ಕೆ ಕಳಂಕ ತರ್ತೀನಿ, ನಾನು ಹೆಂಗ್ರಿ ನೀವು ಬ್ರಾಹ್ಮಣರಲ್ಲ ಅಂತ ಹೇಳ್ಬೇಕು ಅಂದ್ರೆ ಆಧಾರ ಇಲ್ಲ ಅಂತ ಹೇಳ್ತೀನಿ. ನೀವು ವಿಶ್ವ ಬ್ರಾಹ್ಮಣರು ಅಂತ ಹೇಳ್ರಿ, ಸ್ವಾಮೀಜಿ ಹೇಳ್ದಂಗೆ ವಿಶ್ವಕರ್ಮ ಬ್ರಾಹ್ಮಣ ಅಂತ ಹೇಳ್ರಿ, ಇನ್ನೂ ಚೆನ್ನಾಗಿದೆಯಲ್ಲ ಸೌಂಡ್ ಕೂಡ ಅದು. ಅರೆ ವಿಶ್ವಕರ್ಮ ಬ್ರಾಹ್ಮಣ ಅಂತ ಹೇಳಿ ತೊಂದರೆ ಇಲ್ಲ ರೀ. ನೀವು ಯಾವ ಬ್ರಾಹ್ಮಣ ಸಮಾಜದಲ್ಲಿ ಈಗ ನಮ್ಮನ್ನ ಯಾಕೆ ತಗೊಂಡಾಗ ಆಗ್ತೀರಿ? ಮೊನ್ನೆ ಬ್ರಾಹ್ಮಣ ಸಮಾಜದ ಸ್ವಾಮೀಜಿಗಳೆಲ್ಲ ಸೇರಿ ವಿಶ್ವ ಹಿಂದೂ ಸಮ್ಮೇಳನ ಮಾಡಿದ್ರು. ಅಲ್ಲ ಯಾವದಲ್ಲಿ ಎಲ್ಲಿ ಹೋಗಿದ್ರಿ, ಯಾರು ಕರೆದ್ರಿ? ನೀವು ಕೂತ್ಕೋಬೇಕಷ್ಟೇ. ಬ್ರಾಹ್ಮಣರ ಸಮಾಜದವ್ರು ಮಾಡಿದಾಗ ನಿಮ್ಮನ್ನು ಕರೀತಾರೆ ಅಂದ್ರೆ ಹೆಂಗ್ ಕರೀತಾರೆ? ಅದೆಲ್ಲ ಅರ್ಥ ಆಗ್ಬೇಕು. ನೀವು ನಿಮ್ಮ ಅಸ್ತಿತ್ವಕ್ಕೋಸ್ಕರ ಸ್ವಾಮೀಜಿಗಳು ಹೋರಾಟ ಮಾಡಬೇಕು.
ಆ ಅಸ್ತಿತ್ವ ಪೂರ್ತಿಯಾಗಿ ಸಂಪೂರ್ಣ ಫಲಿತಾಂಶ ಸಮಾಜಕ್ಕೆ ಬರಬೇಕು. ಮಠಗಳು ಏನಾಗಿದೆಯೋ ನೀನು ಬೆಳೆದಿಲ್ಲ, ಸಮಾಜವನ್ನು ಬೆಳೆಸಲ್ಲ. ಅದೆಲ್ಲ ಬಿಟ್ಟು ಇನ್ನು ಮುಂದೆ ಅದನ್ನು ಒಗ್ಗಟ್ಟಿಂದ ಹೋದ್ರೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಅದಿಲ್ಲ ಅಂದ್ರೆ ಈಗ 6 ವರ್ಷ ಆಗಿದೆ, ಆರಾಮಾಗಿರ್ತೇನೆ ನಾನು. ಇನ್ನೊಂದು 40 ಏನೋ ಅಂಗಡಿ ಮಾಡ್ಕೊಂಡು ಇರ್ತೀನಿ, ಆಗ್ಬೋದಾ? ಒಟ್ಟಲ್ಲಿ ಕೊನೆ ಮಾತು ಇಷ್ಟೇ. ಎಲ್ಲ ದಾಖಲೆಗಳ ಸಮೇತ ನಾನು ಹೇಳಿದ್ದೇನೆ. ನಿಮ್ಮ ನೀವೆಲ್ಲರೂ ಪ್ರಾರ್ಥನೆ ಮಾಡಿ, ಏನು ಪುತ್ತೂರಿನಲ್ಲಿ ನಡೆದಿರೋ ನಮ್ಮ ಹೆಣ್ಣು ಮಗು ಮೇಲೆ ನಡೆದಿದೆ ಅನ್ಯಾಯ, ಆ ಕಾಳಿಕಾದೇವಿ ವಿಶ್ವಕರ್ಮ ಆ ಹುಟ್ಟಿರೋ ಮಗುಗೆ ತಂದೆ ಆಗುವಂತ ವ್ಯಕ್ತಿ ಜೈಲಿಂದ ಹೊರಗಡೆ ಬರಲಿ, ಆ ನಮ್ಮ ಸಮಾಜದ ಹೆಣ್ಣು ಮಗು ಜೊತೆ ಮದುವೆ ಆಗಲಿ, ಆ ಮಗುಗೆ ತಂದೆ ತಾಯಿ ಪ್ರೀತಿ ಒಟ್ಟಿಗೆ ಸಿಗಲಿ ಎನ್ನುವಂತ ಮಾತನ್ನ ಪ್ರಾರ್ಥನೆಯನ್ನ ನೀವು ಕಾಳಿಕಾದೇವಿನಲ್ಲಿ ಮಾಡಬೇಕು ಅಂತ ಹೇಳಿ, ಅದಕ್ಕೋಸ್ಕರ ದಕ್ಷಿಣ ಕನ್ನಡದ ಒಕ್ಕೂಟದವರು ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾರೆಲ್ಲ ಹೆಣ್ಣು ಮಗು ಪರವಾಗಿ ಹೋರಾಟ ಮಾಡಿದ್ದಾರೋ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಹೇಳ್ತಾ ಇದ್ದೇನೆ, ಆ ಹೆಣ್ಣು ಮಗುವಿನ ಹಿಂದೆ ಇಡೀ ವಿಶ್ವಕರ್ಮ ಸಮಾಜ ನಿಂತಿರುತ್ತೆ. ಆ ಮಗು ಜೀವನದಲ್ಲಿ ಒಳ್ಳೆಯದಾಗುವವರೆಗೂ ಕೂಡ ನಾವು ಅವ್ರ ಜೊತೆಯಲ್ಲಿ ಇರ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿ, ಇವತ್ತೇನು ಈ ಕಾರ್ಯಕ್ರಮ ಮಾಡಿದ್ದೀರಿ, ಯಾರಿಗಾದ್ರೂ ಹೆಸರು ತಪ್ಪಿದ್ರೆ, ಯಾರಿಗಾದ್ರೂ ನನ್ನ ಮಾತಿನಿಂದ ಅಥವಾ ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ಅದನ್ನ ನನ್ನ ಜೊತೆ ಚರ್ಚೆ ಮಾಡ್ಕೋಬಹುದು. ನೀವೇನು ನೊಂದ್ಕೊಂಡು ಬೇಕಾಗಿಲ್ಲ, ಯಾವಾಗ ಬೇಕಾದ್ರೂ ಚರ್ಚೆ ಮಾಡ್ಬೋದು. ಮತ್ತೊಂದು ಸಾರಿ ಏನು ಈಗ ಜನಗಣತಿ ಜಾತಿ ಗಣತಿ ಬರ್ತದೆ, ಜಾತಿ ಗಣತಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನೀವೆಲ್ಲರೂ ನಿಮ್ಮ ಮನೆ ಭಾಗದ ಮೇಲೆ ವಿಶ್ವಕರ್ಮ ಅಂತ ಹಾಕೋಬೇಕು, ಅದನ್ನ ಬರೆಸಬೇಕು, ಈ ಸಮಾಜವನ್ನ ಉಳಿಸ್ಬೇಕು. ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿರ್ತಕ್ಕಂಥ ನಮ್ಮ ಧಾರವಾಡ ಮತ್ತೆ ಧಾರವಾಡ ಉಡುಪಿಯ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ